ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾನು ನಮ್ಮ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಿನ ಯೂನಿಟ್ ನಂಬರ್ 7 ಪಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನೋವಂಥ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಚಾಪ್ಟರ್ನ ಈಗ ನೀವು ಆನ್ಲೈನ್ನಲ್ಲಿ ಕಲ್ತ್ಕೊಳ್ತಾ ಇದ್ದೀರಿ ಮನೇಲಿರೋ ಕಾರಣದಿಂದ. ಈ ಚಾಪ್ಟರ್ನಲ್ಲಿ ಬರೋವಂತಹ ಎಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆಗಿರ್ಬೋದು, ಪ್ರಿಪರೇಷನ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಈ ಚಾಪ್ಟರ್ನ ಎಷ್ಟು ಜನ ಸ್ಟೂಡೆಂಟ್ಸು NCERT ಬುಕ್ ತೊಗೊಂಡೋಗಿದ್ದೀರೋ ಅಥವಾ ಅಲ್ಲೇ ನಿಮ್ಮ ಮನೆಗಳ ಹತ್ರ ಯಾರಾದರೂ ನಿಮ್ಮ ಸೀನಿಯರ್ಸ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ನೀವು NCERT ಬುಕ್ ಇಸ್ಕೊಂಡು ಈ ಬುಕ್ಕನ್ನ ಫಾಲೋ ಮಾಡಿ. ಎಲ್ಲ ಆ ಬುಕ್ನಲ್ಲಿ ಇದು ಯೂನಿಟ್ 1ನಲ್ಲಿ ಬರುತ್ತೆ, ಇನಾರ್ಗ್ಯಾನಿಕ್ಕು. ಸೊ ವಾಲ್ಯೂಮ್ 1ನಲ್ಲಿದೆ ಯೂನಿಟ್ ನಂಬರ್ 7 ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ. ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ NCERT ಬುಕ್ಕಲ್ಲಿ ನಾನು ಪಾಠ ಮಾಡಿದ್ಮೇಲೆ ಇವತ್ತಾಗಿರೋ ಕ್ಲಾಸಸ್ನ ಇವತ್ತೇ ನೀವು ಫಾಲೋ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟ್ಸು ಕೂಡ ಬಹಳ ಇಂಪಾರ್ಟೆಂಟು ಈ ಚಾಪ್ಟರ್ದು. ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ ಅಂದರೆ, ಈ ಚಾಪ್ಟರು ನಿಮ್ಮ ಸೆಕೆಂಡ್ ಇಯರ್ PUC ಆ್ಯನ್ಯುಯಲ್ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಪೊಟೆನ್ಷಿಯಲ್ ಚಾಪ್ಟರ್ ಕೂಡ ಆಗಿರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಫ್ರೀಯಾಗಿದ್ದೀರಿ, ಇದನ್ನು ಚೆನ್ನಾಗಿ ಫಾಲೋ ಮಾಡ್ತೀರಿ ಅನ್ನೋ ಒಂದು ಆಸೆನ ನಾನು ಇಟ್ಕೊಂಡು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಹೇಳ್ದಾಗೆ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನೋವಂಥ ಒಂದು ಚಾಪ್ಟರು ಮೋಸ್ಟ್ ಪೊಟೆನ್ಷಿಯಲ್ ಟಾಪಿಕ್ ಆಗಿರುತ್ತೆ. ನಾನು ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಸ್ ಹೇಳುವಾಗ ಹೇಳಿದ್ದೆ, ಈ ಚಾಪ್ಟ್ರಲ್ಲಿ ನಿಮಗೆ ಅರೌಂಡ್ 9 to 10 ಮಾರ್ಕ್ಸಿಗೆ ಈ ಚಾಪ್ಟರ್ ನಿಮಗೆ ಬರುತ್ತೆ. 3 ಅಂಕಗಳ 3 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, 3 ಅಂಕದ 3 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ. ಸೊ ಟೋಟಲಿ 10 ಮಾರ್ಕ್ಸಿನ ಚಾಪ್ಟರ್ ಇದು. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈ ಚಾಪ್ಟ್ರಲ್ಲಿ ಕೂಡ ನಿಮಗೆ ಭಾಳಷ್ಟು ರಿಯಾಕ್ಷನ್ಸ್ ಕೂಡ ಬರುತ್ತೆ. ಸೊ ಈಗ ಈ ಪಿ ಬ್ಲಾಕ್ ಎಲಿಮೆಂಟ್ಸಿನ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ ನೀವೆಲ್ಲರೂ ಕೂಡ ಫಸ್ಟ್ ಇಯರ್ PUC ಇದ್ದಾಗ ಪೀರಿಯಾಡಿಕ್ ಟೇಬಲ್ ಅನ್ನೋವಂಥ ಒಂದು ಚಾಪ್ಟರ್ನ ನೀವು ಓದಿರ್ತೀರಿ. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ಆ ಚಾಪ್ಟರ್ಲಿ ನೀವು ಪೀರಿಯಾಡಿಕ್ ಟೇಬಲಿನ ಬಗ್ಗೆ ತಿಳ್ಕೊಂಡಿರ್ತೀರಿ. ಈ ಪೀರಿಯಾಡಿಕ್ ಟೇಬಲ್ನ ನಾವು 4 ಭಾಗಗಳನ್ನಾಗಿ ಬ್ಲಾಕ್ಸ್ಗಳನ್ನಾಗಿ ಕ್ಲಾಸಿಫೈ ಮಾಡಿದ್ದೀವಿ. S ಬ್ಲಾಕ್, P ಬ್ಲಾಕ್, D ಬ್ಲಾಕ್, F ಬ್ಲಾಕ್ ಅಂತೇಳಿ. ಈಗ ಇದರಲ್ಲಿ ನಾವು ಮಾತಾಡ್ತಾ ಇರೋದು ಈಗ P ಬ್ಲಾಕ್ ಅಂತೇಳಿ. ಯಾವುದೇ ಒಂದು ಎಲಿಮೆಂಟಿನ ಡಿಫರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಅಂದರೆ ಕೊನೆಯ ಎಲೆಕ್ಟ್ರಾನ್ ಏನಿದೆ ಅದು P ಸಬ್ಶೆಲ್ನಲ್ಲಿ ಎಂಟರ್ ಆದರೆ ಅದನ್ನು P ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. S ಸಬ್ಶೆಲ್ಲಲ್ಲಿ ಎಂಟರ್ ಆದರೆ ಅದನ್ನು S ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. N-1 ಡಿನಲ್ಲಿ ಎಂಟರ್ ಆದರೆ D ಬ್ಲಾಕ್ ಎಲಿಮೆಂಟ್ ಅಂತೀವಿ. N-2 Fಲ್ಲಿ ಎಂಟರ್ ಆದರೆ F ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಈ P ಬ್ಲಾಕ್ ಎಲಿಮೆಂಟ್ಸಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಈ ಬ್ಲಾಕ್ನಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್ಸಿನಲ್ಲೂ ಕೂಡ ಕೊನೆಯ ಎಲೆಕ್ಟ್ರಾನ್, ಲಾಸ್ಟ್ ಎಲೆಕ್ಟ್ರಾನ್ ಏನಿದೆ ಅದು P ಸಬ್ಶೆಲ್ಲಲ್ಲೇ ಎಂಟ್ರ್ ಆಗುತ್ತೆ. ಸೊ ನೀವು ನೋಡಿರ್ಬೋದು, P ಸಬ್ಶೆಲ್ನಲ್ಲಿ 3 ಆರ್ಬಿಟಲ್ಸ್ ಇದೆ, PX, PY, PZ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ಆಗಿ 6 ಎಲೆಕ್ಟ್ರಾನ್ನ 3 ಆರ್ಬಿಟಲ್ಲು 3 × 2 6 ಎಲೆಕ್ಟ್ರಾನ್ಸ್ನ ನೀವು ಇಲ್ಲಿ ಅಕಾಮಡೇಟ್ ಮಾಡೋದ್ರಿಂದ ಈ P ಬ್ಲಾಕ್ ಎಲಿಮೆಂಟಲ್ಲಿ ನಿಮಗೆ 6 ಗ್ರೂಪ್ಸ್ ಬರುತ್ತೆ ವರ್ಟಿಕಲ್ ಕಾಲಮ್ಸಿಂದ ಪೀರಿಯಾಡಿಕ್ ಟೇಬಲ್. ಸೊ ಯಾವ ಗ್ರೂಪಿಂದ ಯಾವ ಗ್ರೂಪ್ವರೆಗೂ ಕರಿತೀರಿ ನೀವು ಹಾಗಾದ್ರೆ P ಬ್ಲಾಕ್ ಎಲಿಮೆಂಟ್ಸ್ ಅಂದರೆ? ನಿಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಗ್ರೂಪ್ ನಂಬರ್ 13 to 18 ಈಸ್ ಕನ್ಸಿಡರ್ಡ್ ಆ್ಯಸ್ P ಬ್ಲಾಕ್ ಎಲಿಮೆಂಟ್ಸ್. ಟೋಟಲಿ 6 ಗ್ರೂಪ್ಸ್ ಆರ್ ದೇರ್ ಇನ್ ಬಿಟ್ವೀನ್ 13 to 18. 13th, 14th, 15th, 16th, 17th, 18th. These 6 group elements in the periodic table is considered as P block elements. So, ಈ P block elements in a general electronic configuration ಬಂದು noble gas core ಇರುತ್ತೆ. ಅದಾದಮೇಲೆ NS2 NP126 ಅಂದರೆ NS2 NP1
ಅದು 13th ಗ್ರೂಪಿಂದು, NS2NP2 ಅದು 14th ಗ್ರೂಪಿಂದು, NS2NP3 ಅದು 15th ಗ್ರೂಪಿಂದು, NS2NP4 ಅದು 16th ಗ್ರೂಪ್ದು, NS2NP5 ಅದು 17th ಗ್ರೂಪ್ದು, NS2NP6 ಬಂದು 18th ಗ್ರೂಪ್ದು. ಸೊ ಈ ಒಂದು ಪಿ ಬ್ಲಾಕ್ ಎಲಿಮೆಂಟ್ಸಿನ ಇಂಪಾರ್ಟೆನ್ಸ್ ಏನು ಅಂದರೆ, ಜನರಲ್ಲಾಗಿ ಪಿ ಬ್ಲಾಕ್ ಎಲಿಮೆಂಟಲ್ಲಿ ಭಾಳಷ್ಟು ಎಲಿಮೆಂಟ್ಸ್ ಇದೆ. ಆ ಎಲ್ಲ ಎಲಿಮೆಂಟ್ಸ್ನ ಓವರಾಲ್ ಆಗಿ ನೋಡೋದಾದರೆ ನೀವು ಮೆಟಲ್ಸ್ ಇದ್ದಾವೆ, ನಾನ್ ಮೆಟಲ್ಸ್ ಇದ್ದಾವೆ, ಮೆಟಲಾಯ್ಡ್ಸ್ ಇದ್ದಾವೆ. ಸೊ ಪಿ ಬ್ಲಾಕ್ ನೀವು ನೋಡೋದಾದರೆ ಅದರಲ್ಲಿ ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ಸ್ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಎಲಿಮೆಂಟ್ಸ್ಗಳು ಅದರಲ್ಲಿ ಬರೋದರಿಂದ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ನ ನಾವು ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರುವಂಥ ಎಲಿಮೆಂಟ್ಸಿಗೆ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಚಿಲ್ಡ್ರನ್ಸ್ ಈಸ್, P block elements has wide range of applications due to the presence of metals, metalloids and non-metals. ಬೇರೆ ಯಾವ ಗ್ರೂಪಲ್ಲೂ ಕೂಡ ನಿಮಗೆ ಈ ರೀತಿ ಎಲ್ಲ ಎಲಿಮೆಂಟ್ಸು ಒಂದೇ ಬ್ಲಾಕಲ್ಲಿ ಸಿಗೋದಿಲ್ಲ, ಈ ಪಿ ಬ್ಲಾಕಲ್ಲಿ ಮಾತ್ರನೇ ಸಿಗುತ್ತೆ. ಹಾಗಾಗಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಓದುವಂಥದ್ದು, ಸ್ಟಡಿ ಮಾಡುವಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಈಗ ಓವರಾಲ್ ಪಿ ಬ್ಲಾಕ್ ಅಲ್ಲಿ ಯಾವ್ಯಾವ ಗ್ರೂಪ್ ಇದ್ದಾವೆ ಅಂತ ನಾನು ಹೇಳಿದೆ ನಿಮಗೆ. 13, 14, 15, 16, 17, 18 ಗ್ರೂಪ್ ಇದ್ದಾವೆ, 6 ಗ್ರೂಪ್. ಈ 6ರಲ್ಲಿ 13 ಮತ್ತು 14 ಈ 13th ಆ್ಯಂಡ್ 14th ಈ 2 ಗ್ರೂಪ್ಸ್ನ ಆಲ್ರೆಡಿ ನೀವು ಫಸ್ಟ್ ಪಿ ಯು ಸಿನಲ್ಲೇ ಓದಿದಿರಿ. ಈ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು 15, 16, 17, 18 4 ಗ್ರೂಪ್ಸ್ನ ಓದ್ತಾಯಿರಿ. ಸೊ 15th ಗ್ರೂಪ್ನ ನೈಕೋಜನ್ಸ್ ಅಂತ ಕರೀತಾರೆ, 16th ಗ್ರೂಪ್ನ ಚಾಲ್ಕೋಜನ್ಸ್ ಅಂತ ಕರೀತಾರೆ, 17th ಗ್ರೂಪ್ನ ಹ್ಯಾಲೋಜನ್ಸ್ ಅಂತ ಕರೀತಾರೆ, 18th ಗ್ರೂಪ್ನ ನೋಬಲ್ ಗ್ಯಾಸಸ್, ಇನರ್ಟ್ ಗ್ಯಾಸಸ್ ಅಂತಲೂ ಕರೀತಾರೆ. ಯಾಕೆ ಈ 15th ಗ್ರೂಪ್ನ ನೈಕೋಜನ್ಸ್ ಅಂತ ಕರೀತಾರೆ ಅಂದರೆ, ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮೋನಿ ಅಥವಾ ಸ್ಟಿಬಿಯಂ, ಬಿಸ್ಮತ್ ಏನಿದೆ, ಈ ಎಲಿಮೆಂಟ್ಸಿಗೆ ಸಫೋಕೇಶನ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರೋದ್ರಿಂದ ಈ ಗ್ರೂಪಿನ ಎಲಿಮೆಂಟ್ಸ್ನ ನೈಕೋಜನ್ಸ್ ಅಂತ ಕರೀತಾರೆ. ಅದೇ ರೀತಿ 16th ಗ್ರೂಪ್ ಎಲಿಮೆಂಟ್ಸ್ನ ಚಾಲ್ಕೋಜನ್ಸ್ ಅಂತ ಕರೀತಾರೆ. ಯಾಕೆ ಇವನ್ನ ಚಾಲ್ಕೋಜನ್ಸ್ ಅಂತ ಕರೀತಾರೆ? ಇಲ್ಲಿರುವಂಥ ಗ್ರೂಪ್ ಎಲಿಮೆಂಟ್ಸ್ ಏನಿದ್ದಾವೆ ಇವು ಜನರಲ್ ಆಗಿ ಓರ್ಸ್ ಅಥವಾ ಮಿನರಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಆಕ್ಸೈಡ್ಸ್ ಓರ್ ಆಗಿರ್ಬೋದು, ಸಲ್ಫೈಡ್ ಓರ್ ಆಗಿರ್ಬೋದು, ಸಲ್ಫೇಟ್ ಓರ್ಸ್ ಆಗಿರ್ಬೋದು. ಇಲ್ಲಿರೋವಂಥ ಎಲಿಮೆಂಟ್ಸು ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡೋದ್ರಿಂದ ಈ 16th ಗ್ರೂಪ್ ಎಲಿಮೆಂಟ್ಸ್ನ ಚಾಲ್ಕೋಜನ್ಸ್ ಅಂತ ಕರೀತಾರೆ. 17th ಗ್ರೂಪ್ ಎಲಿಮೆಂಟ್ಸ್ನ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಯಾಕೆ ಅಂದರೆ ಇಲ್ಲಿರುವಂಥ ಎಲಿಮೆಂಟ್ಸು ಸಾಲ್ಟ್ಸ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಇಲ್ಲಿರುವಂಥ ಎಲಿಮೆಂಟ್ಸು ಸಾಲ್ಟ್ಸ್ ಫಾರ್ಮೇಷನ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಈ 17th ಗ್ರೂಪ್ ಎಲಿಮೆಂಟ್ಸ್ನ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಸೊ 18th ಗ್ರೂಪ್ ಎಲಿಮೆಂಟ್ಸಿನ ರಿಯಾಕ್ಟಿವಿಟಿ ತುಂಬ ಕಡಿಮೆ ಇರೋದ್ರಿಂದ ಇವನ್ನ ನೋಬಲ್ ಗ್ಯಾಸಸ್ ಅಂತ ಕರೀತಾರೆ. ಸೊ ಈಗ ನಾವು 15th ಗ್ರೂಪಲ್ಲಿ ನೋಡೋದಾದರೆ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಆರ್ಸೆನಿಕ್ ಇದೆ, ಆ್ಯಂಟಿಮೋನಿ ಇದೆ, ಬಿಸ್ಮತ್ ಇದೆ. 16th ಗ್ರೂಪ್ನ ನೋಡೋದಾದರೆ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲ್ಯೂರಿಯಂ, ಪೊಲೋನಿಯಂ. ಸೊ 17th ಗ್ರೂಪ್ ನೋಡೋದಾದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. 18th ಗ್ರೂಪ್ ನೋಡೋದಾದರೆ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಕ್ಸಿನಾನ್ ಆ್ಯಂಡ್ ರೆಡಾನ್. ಸೊ ಇಷ್ಟು ಎಲಿಮೆಂಟ್ಸ್ನ ನಾವು ಈಗ ಗ್ರೂಪ್ ವೈಸ್ನ ಓದ್ತಾ ಹೋಗಬೇಕಾಗುತ್ತೆ. ಸೊ ಸ್ಪೆಷಲಿ 13th ಆ್ಯಂಡ್ 14 ನೀವು ಆಲ್ರೆಡಿ ಫಸ್ಟ್ ಪಿ ಯು ಸಿನಲ್ಲಿ ಓದಿರ್ತೀರಿ. ಈ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು 15, 16, 17, 18th ಗ್ರೂಪ್ನ ಓದ್ತೀರಿ. ಸೊ 15th ಗ್ರೂಪ್ ಎಲಿಮೆಂಟ್ಸ್ನ 5th ಎ ಗ್ರೂಪ್ ಅಂತಲೂ ಕರೀತಾರೆ. ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2NP3 ಆಗಿರುತ್ತೆ. 16th ಗ್ರೂಪ್ನ 6th ಎ ಗ್ರೂಪ್ ಅಂತಲೂ ಕರೀತಾರೆ. ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು NS2NP4 ಆಗಿರುತ್ತೆ. 17th ಗ್ರೂಪ್ ಎಲಿಮೆಂಟ್ಸ್ನ 7th ಎ ಗ್ರೂಪ್ ಅಂತ ಕರೀತಾರೆ. ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು NS2NP5 ಆಗಿರುತ್ತೆ. 18th ಗ್ರೂಪ್ ಎಲಿಮೆಂಟ್ಸ್ನ 8th ಎ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರೀತಾರೆ. 0 ಗ್ರೂಪ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ. ಸೊ ಇಲ್ಲಿರುವಂಥ ಎಲಿಮೆಂಟ್ಸಿಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು NS2NP6 ಬರ್ತಾ ಹೋಗುತ್ತೆ. ಸೊ ಸ್ಟಡಿ ಆಫ್ ದಿಸ್ 15, 16, 17, 18 ಯಾವ ಥರ ಓದಬೇಕು? ದೇರ್ ಈಸ್ ಎ ಪ್ರೊಸೀಜರ್ ಫಾರ್ ದಿಸ್. ಒಂದು ಗ್ರೂಪ್ನ ನೀವು ಅನಾಲಿಸಿಸ್ ಮಾಡಬೇಕು ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಪ್ರೊಸೀಜರ್ ಇದೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ನಾವು 1 by 1 ಪಾಯಿಂಟ್ಸ್ನ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಹಾಗಾದರೆ ಒಂದು ಗ್ರೂಪ್ನ ಸ್ಟಡಿ ಮಾಡೋದಕ್ಕೆ ಯಾವೆಲ್ಲ ಪ್ರೊಸೀಜರ್ ಇದ್ದಾವೆ, ಯಾವೆಲ್ಲ ಪಾಯಿಂಟ್ಸ್ ಇದೆ, ಯಾವ ರೀತಿ ಅಂತ ನೀವು ನೋಡೋದಾದರೆ, ಸೊ ಯಾವುದೇ ಒಂದು ಗ್ರೂಪಿನ ಡಿಸ್ಕಷನ್ನ ನೀವು ಮಾಡ್ತಾ ಇದ್ದೀರಿ ಅಥವಾ ಗ್ರೂಪಿನ ಸ್ಟಡಿನ ನೀವು ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಮೇಜರ್ ಆಗಿ 2 ಕ್ಲಾಸಿಫಿಕೇಷನ್ ಇದೆ.
ಮೊದಲನೇ ಕ್ಲಾಸಿಫಿಕೇಷನ್ ಬಂದು ಜನರಲ್ ಆಗಿ ಓದೋವಂಥದ್ದು. ಎರಡನೇದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ನ ನೀವು ಓದೋವಂಥದ್ದು. ಸೊ ಮೊದಲನೇ ಭಾಗದಲ್ಲಿ ಜನರಲ್ ಪ್ರಾಪರ್ಟೀಸ್ ಅಂತ ಏನು ಓದ್ತೀರಿ, ಈ ಜನರಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಪ್ರತಿಯೊಂದು ಎಲಿಮೆಂಟ್ನೂ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಯು ಆರ್ ನಾಟ್ ಎಲಿಮಿನೇಟಿಂಗ್ ಎನಿ ಒನ್ ಆಫ್ ದ ಎಲಿಮೆಂಟ್, ಅಥವಾ ಯು ಆರ್ ನಾಟ್ ಗೋಯಿಂಗ್ ಟು ಸ್ಪೆಸಿಫೈ ಎನಿ ಎಲಿಮೆಂಟ್. ಸೊ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ಒಂದು ಎಲಿಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಈ ಗ್ರೂಪಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡಿಕೊಂಡು ಮಾತಾಡೋವಂಥ ವಿಷಯನ ಜನರಲ್ ಅಂತ ಕರೀತಾರೆ. ಹಾಗಾದರೆ ಈ ಜನರಲ್ ಸ್ಟಡೀಸಲ್ಲಿ ಏನೆಲ್ಲ ಮಾಡ್ತೀರಿ ಅಂದರೆ, ನೀವು ತೊಗೊಂಡಿರೋವಂಥ ಗ್ರೂಪಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಸಿನ ಅಟೋಮಿಕ್ ನಂಬರ್ಸ್ ಏನು, ಆ ಎಲಿಮೆಂಟ್ಸಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಏನು, ಆ ಎಲಿಮೆಂಟ್ಸಿನ ಅಕ್ಕರೆನ್ಸ್ ಅಂದರೆ ಅವೈಲಬಿಲಿಟಿ, ಎಲ್ಲೆಲ್ಲಿ ಸಿಗ್ತವೆ, ಎಷ್ಟು ಪರ್ಸೆಂಟೇಜಲ್ಲಿ ಸಿಗ್ತವೆ ಅಂತ. ನೆಕ್ಸ್ಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್, ಈ ಗ್ರೂಪಿನ ಎಲಿಮೆಂಟ್ಸಿನ ಪೀರಿಯಾಡಿಕ್ ಪ್ರಾಪರ್ಟೀಸ್, ಅಟೋಮಿಕ್ ಸೈಜ್ ಆಗಿರ್ಬೋದು, ಅಯೋನೈಸೇಷನ್ ಪೊಟೆನ್ಷಿಯಲ್ ಆಗಿರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಆಗಿರ್ಬೋದು, ಮೆಟಾಲಿಕ್ ಕ್ಯಾರೆಕ್ಟರ್, ಎಲೆಕ್ಟ್ರಾನ್ ಅಫಿನಿಟಿ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಇದರ ಬಗ್ಗೆ ಟ್ರೆಂಡ್ಸ್, ಹೌ ದೇ ಗೋಯಿಂಗ್ ಟು ವೇರಿ ವಿತ್ ದ ಗ್ರೂಪ್ ಅಂತೇಳಿ ನೀವು ಸ್ಟಡಿ ಮಾಡೋದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಗಿರುತ್ತೆ. ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತೀರಿ. ಇದು ಕೂಡ ಜನರಲ್ ಆಗಿ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ನಾಟ್ ಸ್ಪೆಸಿಫೈಯಿಂಗ್ ಎನಿ ಎಲಿಮೆಂಟ್ ಆರ್ ಕಾಂಪೌಂಡ್, ಐ ಆಮ್ ಕನ್ಸಿಡರಿಂಗ್ ದ ಹೋಲ್ ಗ್ರೂಪ್ನ ಕನ್ಸಿಡರ್ ಮಾಡಿಕೊಂಡು ಕೆಮಿಕಲ್ ಪ್ರಾಪರ್ಟೀಸ್. ಸೊ ವೆನ್ ದೇ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ವಾಟ್ ಹ್ಯಾಪನ್ಸ್, ವೆನ್ ದೇ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್ ವಾಟ್ ಹ್ಯಾಪನ್ಸ್, ವೆನ್ ದೇ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ವೆನ್ ದೇ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್, ವಾಟ್ ಟೈಪ್ ಆಫ್ ಕಾಂಪೌಂಡ್ಸ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅಂತೇಳಿ. ಸೊ ಈ ರೀತಿ ಜನರಲ್ ಆಗಿ ಕೆಮಿಕಲ್ ಪ್ರಾಪರ್ಟೀಸ್ನ ಓದುವಂಥದ್ದು. ಆಮೇಲೆ ಈ ಒಂದು ಗ್ರೂಪ್ ಎಲಿಮೆಂಟ್ಸಿನ ಆಕ್ಸಿಡೇಷನ್ ಸ್ಟೇಟ್ಸ್, ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸುತ್ತೆ, ಅದರಲ್ಲಿ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಯಾವುದು, ಪಾಸಿಟಿವ್ಸ್ ಯಾವುದು, ನೆಗೆಟಿವ್ಸ್ ಯಾವುದು, ಯಾವಾಗ ಯಾವ ರೀತಿ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸುತ್ತೆ, ಯಾಕೆ ಅದೇ ಆಕ್ಸಿಡೇಷನ್ ಸ್ಟೇಟ್ಸೇ ತೋರಿಸುತ್ತೆ, ಅದರಲ್ಲಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ಸ್ ಏನು, ಇದರ ಬಗ್ಗೆ ಎಲ್ಲ ನೀವು ಜನರಲ್ ಆಗಿ ಡಿಸ್ಕಸ್ ಮಾಡ್ತೀರಾ. ಸೊ ಇಷ್ಟು ನಾವೇನು ಓದ್ತೀವಿ ಒಂದು ಗ್ರೂಪಿನ ಬಗ್ಗೆ, ಇದೆಲ್ಲ ಜನರಲ್ ಡಿಸ್ಕಷನ್ ಆಗಿರುತ್ತೆ. ಇದು ಬಿಟ್ಟು ಎರಡನೇ ಪಾರ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ಸು ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ, ಆ ಗ್ರೂಪಿನ ಒಂದೋ ಅಥವಾ ಎರಡೋ ಇಂಪಾರ್ಟೆಂಟ್ ಎಲಿಮೆಂಟ್ಸ್ನ ತೊಗೊಂಡು ಅದರ ಕಾಂಪೌಂಡ್ಸ್ನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ಓದ್ತೀವಿ. ಸೊ ಪ್ರಿಪರೇಷನ್ಸ್ ಓದುವಾಗ ಎರಡು ಥರ ಇರುತ್ತೆ, ಒಂದು ಲ್ಯಾಬೊರೇಟರಿ ಮೆಥಡ್ ಆಫ್ ಪ್ರಿಪರೇಷನು, ಇನ್ನೊಂದು ಇಂಡಸ್ಟ್ರಿಯಲ್ ಮೆಥಡ್ ಆಫ್ ಪ್ರಿಪರೇಷನು. ಪ್ರಾಪರ್ಟೀಸ್ ಓದುವಾಗಲೂ ಎರಡು ಥರ ಇರುತ್ತೆ, ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ. ಈ ಒಂದು ಪಿ ಬ್ಲಾಕ್ ಎಲಿಮೆಂಟ್ಸ್ ಏನು 15, 16, 17, 18 ನೀವು ಓದ್ತೀರಿ ಸೆಕೆಂಡ್ ಪಿ ಯು ಸಿನಲ್ಲಿ, ಇದರಲ್ಲಿ ಯಾವ್ಯಾವ ಎಲಿಮೆಂಟ್ಸಿನ ಯಾವ್ಯಾವ ಇಂಪಾರ್ಟೆಂಟ್ ಕಾಂಪೌಂಡ್ಸ್ನ ಓದ್ತೀರಾ ಅಂತ ಜಸ್ಟ್ ಒಂದು ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ 15th ಗ್ರೂಪಿನ ಎಲಿಮೆಂಟ್ಸ್ನ ನೀವು ತೊಗೊಳ್ಳೋದಾದರೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಆ ನೈಟ್ರೋಜನ್ ಮತ್ತು ಫಾಸ್ಫರಸ್ಸಿನ ಇಂಪಾರ್ಟೆಂಟ್ ಕಾಂಪೌಂಡ್ಸ್ನ ಯಾವ್ಯಾವು ಅಂತ ನೋಡೋದಾದರೆ ಅಮೋನಿಯಾ NH3, ಡೈನೈಟ್ರೋಜನ್ ಅಥವಾ ಮಾಲಿಕ್ಯುಲರ್ ನೈಟ್ರೋಜನ್ N2, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನಿನ ಆಕ್ಸೈಡು, ಸೊ ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಡೈನೈಟ್ರೋಜನ್ ಟ್ರೈಆಕ್ಸೈಡ್, ಡೈನೈಟ್ರೋಜನ್ ಪೆಂಟಾಕ್ಸೈಡ್, ಸೊ ಈ ಥರ ನೈಟ್ರೋಜನ್ ಡೈಆಕ್ಸೈಡ್, ಇದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ಓದ್ತೀರಾ ಇಲ್ಲಿ. ಆಮೇಲೆ ಫಾಸ್ಫರಸ್ನ ತೊಗೊಳ್ಳೋದಾದರೆ ಆಲೋಟ್ರೋಪಿಕ್ ಫಾರ್ಮ್ಸ್, ಫಾಸ್ಫರಸ್ಸಿನ ಇಂಪಾರ್ಟೆಂಟ್ ಆಲೋಟ್ರೋಪಿಕ್ ಫಾರ್ಮ್ಸ್ ಮೂರಿದ್ದಾವೆ, ವೈಟ್, ರೆಡ್ ಮತ್ತು ಬ್ಲ್ಯಾಕ್ ಅಂತೇಳಿ. ಸೊ ಆ ಆಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಫಾಸ್ಫರಸ್ ಬಗ್ಗೆ ಓದ್ತೀರಿ. ಅದಾದಮೇಲೆ ಹ್ಯಾಲೈಡ್ಸ್ ಆಫ್ ಫಾಸ್ಫರಸ್ ಟ್ರೈಕ್ಲೋರೈಡ್ ಒಂದು, ಫಾಸ್ಫರಸ್ ಪೆಂಟಾಕ್ಲೋರೈಡ್ PCl3 ಆ್ಯಂಡ್ PCl5. ಸೊ ಇದಿಷ್ಟು 15 ಗ್ರೂಪ್ ಎಲಿಮೆಂಟ್ಸ್. ಆದರೆ 16th ಗ್ರೂಪಲ್ಲಿ ನೋಡೋದಾದರೆ ಡೈಆಕ್ಸಿಜನ್ ಪ್ರಿಪರೇಷನ್ ಪ್ರಾಪರ್ಟೀಸ್, ಓಝೋನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಓಝೋನ್. ಸೊ ಇದರ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ನೋಡ್ತೀರಿ. ಆಕ್ಸೈಡ್ಸ್, ಆಕ್ಸಿಜನ್ ಯಾವುದೇ ಒಂದು ಎಲಿಮೆಂಟು ಆಕ್ಸಿಜನ್ ಜೊತೆಗೆ ಮಿಕ್ಸ್ ಆಗುತ್ತೆ ಅಂದರೆ ಅದು ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ಅದರಲ್ಲಿ ಮೆಟಾಲಿಕ್ ಆಕ್ಸೈಡ್ಸ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್, ಆಂಫೋಟರಿಕ್ ಆಕ್ಸೈಡ್ಸ್, ನ್ಯೂಟ್ರಲ್ ಆಕ್ಸೈಡ್ಸ್ ಅಥವಾ ಅಸಿಡಿಕ್, ಬೇಸಿಕ್, ಆಂಫೋಟರಿಕ್, ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಕರೀತಾರೆ. ಸೊ ಸಲ್ಫರ್ ತೊಗೊಳ್ಳೋದಾದರೆ ಸಲ್ಫರ್ನಲ್ಲೂ ಕೂಡ ಆಲೋಟ್ರೋಪಿಕ್ ಫಾರ್ಮ್ಸ್ ಇದೆ, ಆಲ್ಫಾ ಬೀಟಾ ಫಾರ್ಮ್ಸ್ ಅಂತ ಬರುತ್ತೆ, ರಾಂಬಿಕ್ ಸಲ್ಫರ್ ಅಥವಾ ಮೊನೋಕ್ಲಿನಿಕ್ ಸಲ್ಫರ್ ಅಂತೇಳಿ, ಅದರ ಬಗ್ಗೆ ಇಲ್ಲಿ ಓದ್ತೀರಿ. ಸೊ ಅದಾದಮೇಲೆ ಸಲ್ಫರ್ ಡೈಆಕ್ಸೈಡ್, ಸೊ ಒನ್ ಆಫ್ ದ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಇದು ಸಲ್ಫರ್ ಡೈಆಕ್ಸೈಡ್, ಇದರ ಬಗ್ಗೆ ಓದ್ತೀರಿ. ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರಿಪರೇಷನ್ ಪ್ರಾಪರ್ಟೀಸ್ ಓದ್ತೀರಿ. ಸೊ 17th ಗ್ರೂಪ್ ತೊಗೊಳ್ಳೋದಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಬಗ್ಗೆ ಸ್ಟಡಿ ಮಾಡ್ತೀರಿ. ಕ್ಲೋರಿನ್ ಮಾಲಿಕ್ಯೂಲ್ ಬಗ್ಗೆ ಸ್ಟಡಿ ಮಾಡ್ತೀರಿ. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್, ಒಂದು ವಿಶೇಷತೆ ಏನು ಅಂದರೆ ಒಂದು ಹ್ಯಾಲೋಜನ್ನು ಇನ್ನೊಂದು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆಗೋವಂಥದ್ದು. ಸೊ ಆ ರೀತಿ ಇರ್ತಕ್ಕಂಥ ಕಾಂಪೌಂಡ್ಸ್ನ ನಾವು ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಕರಿತೀರಿ. ಆ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ಗಳ ಬಗ್ಗೆನೂ ನೀವು ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಸ್ಟಡಿ ಮಾಡ್ತೀರಿ.
ಸೊ 18th ಗ್ರೂಪ್ ಎಲಿಮೆಂಟ್ಸ್ನ ನೀವು ಓದ್ತೀರಿ. 18th ಗ್ರೂಪ್ ಎಲಿಮೆಂಟ್ಸ್ ನಮಗೆ ಇಲ್ಲಿವರೆಗೂ ಗೊತ್ತಿರೋ ಪ್ರಕಾರ ಯಾವುದೇ ಕಾಂಪೌಂಡ್ಸ್ ನಾವು ಫಾರ್ಮೇಷನ್ ಮಾಡಲ್ಲ. ಆದರೆ ಕ್ಸಿನಾನ್ ಮಾತ್ರ ಕೆಲವೊಂದು ಕಾಂಪೌಂಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ಅವು ಕ್ಸಿನಾನ್ ಆಕ್ಸೈಡ್ಸ್ ಮತ್ತು ಕ್ಸಿನಾನ್ ಆಕ್ಸಿಫ್ಲೋರೈಡ್ಸ್ ಅಂತೇಳಿ ಆ ಒಂದು ಕಾಂಪೌಂಡ್ಸಿನ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನೋಡಿರಿ, ಇದು ಒಂದು ಜನರಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದೇನೆಂದರೆ, ಸೊ ಯಾವುದೇ ಒಂದು ಗ್ರೂಪ್ನ ನೀವು ಡಿಸ್ಕಸ್ ಮಾಡಬೇಕು, ಸ್ಟಡಿ ಮಾಡಬೇಕು ಅಂದರೆ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಅಲ್ಲಿ ಓದಬೇಕಾಗುತ್ತೆ ಸಿಸ್ಟಮೆಟಿಕಲಿ. ಮೊದಲನೇ ಪಾಯಿಂಟಲ್ಲಿ ಜನರಲ್ ಡಿಸ್ಕಷನ್ ಎಲ್ಲದನ್ನು ಕನ್ಸಿಡರ್ ಮಾಡ್ಕೊಂಡು ಓದ್ತೀರಿ. ಎರಡನೇ ಪಾಯಿಂಟಲ್ಲಿ ಅಥವಾ ಎರಡನೇ ಪಾರ್ಟಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಆ ಗ್ರೂಪಲ್ಲಿ ಇರ್ತಕ್ಕಂಥ ಯಾವುದಾದ್ರೂ 1 ಅಥವಾ 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ತೊಗೊಂಡು ಅದರ ಪ್ರಿಪರೇಷನ್, ಅದರ ಕಾಂಪೌಂಡ್ಸ್, ಪೇರಿಯಾಡಿಕ್ ಕಾಂಪೌಂಡ್ಸ್ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ಬಗ್ಗೆ ಓದ್ತಾ ಹೋಗ್ತೀರಿ. ಸೊ ದಿಸ್ ಈಸ್ ದ ಜನರಲ್ ಐಡಿಯಾ ಅಬೌಟ್ ಹೌ ಟು ಸ್ಟಡಿ ಎ ಗ್ರೂಪ್ ಇನ್ ದ ಪೀರಿಯಾಡಿಕ್ ಟೇಬಲ್. ಸೊ ಈಗ ನಾವು ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸಿನ 15, 16, 17, 18ಅಲ್ಲಿ ಮೊದಲನೇದಾಗಿರ್ತಕ್ಕಂಥ, ಅಂದರೆ ದಿಸ್ ಇಸ್ ನಾಟ್ ದ ಫಸ್ಟ್ ಗ್ರೂಪ್, ದಿಸ್ ಇಸ್ ದ ಥರ್ಡ್ ಗ್ರೂಪ್ ಇನ್ ದ ಪಿ ಬ್ಲಾಕ್. 13th and 14th, ಫಸ್ಟ್ 2 groups ಎಲಿಮೆಂಟ್ಸ್ ಆರ್ ಆಲ್ರೆಡಿ ಯು ಸ್ಟಡಿಡ್ ಇನ್ ದ ಫಸ್ಟ್ ಇಯರ್ ಇಟ್ ಸೆಲ್ಫ್. ಸೊ ಈಗ ಸೆಕೆಂಡ್ ಪಿ ಯು ಸಿನಲ್ಲಿ ನಾವು 15th ಗ್ರೂಪ್ ಎಲಿಮೆಂಟ್ಸ್ನ ಸ್ಟಡಿ ಮಾಡೋಣ. ಸೊ 15th ಗ್ರೂಪ್ ಎಲಿಮೆಂಟ್ಸ್ನ 5th A ಗ್ರೂಪ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ. ಆ 5 ಅಂತ ಏನು ನಾನು ರೋಮನ್ ನಂಬರ್ನಲ್ಲಿ ಬರೆದಿದ್ದೀನಿ, ಆ ರೋಮನ್ ನಂಬರ್ ಯಾವ ಗ್ರೂಪಿನ ರೋಮನ್ ನಂಬರ್ ಆದರೂ ಆಗಿರಲಿ, ಅದರ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಮತ್ತು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ನ ರೆಫರ್ ಮಾಡುತ್ತೆ. ಸೊ ಗ್ರೂಪ್ ನಂಬರ್ ಇನ್ ರೋಮನ್ ಡಿಜಿಟ್ refers to important point. One is its that group elements, ಆ ಗ್ರೂಪಿನ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ +5. 15 ಗ್ರೂಪ್ ಎಲಿಮೆಂಟ್ಸಿನ ಯಾವುದೇ ಎಲಿಮೆಂಟ್ ಅಂತ ತಗೊಳ್ಳಿ, ಮ್ಯಾಕ್ಸಿಮಮ್ ಆಗಿ ದೇ ಕ್ಯಾನ್ ಶೋ +5 ಆಕ್ಸಿಡೇಷನ್ ಸ್ಟೇಟ್, ನಾಟ್ ಮೋರ್ ದೆನ್ ದಟ್. ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 15th ಗ್ರೂಪ್, ದಟ್ ಈಸ್ 5th A ಗ್ರೂಪ್ ಎಲಿಮೆಂಟ್ಸ್ ಕಂಟೈನ್ 5 ವೇಲೆನ್ಸ್ ಎಲೆಕ್ಟ್ರಾನ್. ಸೊ 5 ವೇಲೆನ್ಸ್ ಎಲೆಕ್ಟ್ರಾನ್ನ ಯಾವ ರೀತಿ ಮಾರಿಬೇಕು ನೀವು ಅಂದರೆ NS2 NP3 ಕಾನ್ಫಿಗರೇಷನಲ್ಲಿ ಬರೀತೀರಿ. ಸೊ ಅದಕ್ಕೋಸ್ಕರ 15th ಗ್ರೂಪ್ ಎಲಿಮೆಂಟ್ಸಿನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು NS2 NP3 ಆಗುತ್ತೆ. NS ಅಲ್ಲಿ ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, NPನಲ್ಲಿ ಹಾಫ್ ಫಿಲ್ಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಬಿಕಾಸ್ ಆಫ್ ದಿಸ್ ಹಾಫ್ ಫಿಲ್ಡ್ electronic configuration, generally these 15th group elements are something more stable, and these 15th group elements are also nothing but nitrogens. ಸೊ ಯಾವ್ಯಾವ ಎಲಿಮೆಂಟ್ ಇದಾವೆ ಇದರಲ್ಲಿ? ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಆರ್ಸೆನಿಕ್ ಇದೆ, ಆಂಟಿಮನಿ ಇದೆ, ಬಿಸ್ಮತ್ ಇದೆ. ಅದರ ಅಟಾಮಿಕ್ ನಂಬರ್ಸ್ ಕೊಟ್ಟಿದ್ದೀನಿ, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರೆದಿದ್ದೀನಿ. ಸೊ ಈ ಒಂದು ಗ್ರೂಪಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಮೆಟಲಾಯ್ಡ್ಸ್, ನಾನ್ ಮೆಟಲ್ಸ್ ಎಲ್ಲ ಇರುತ್ತೆ ಪಿ ಬ್ಲಾಕಲ್ಲಿ. ಸೊ ಈ ಸ್ಪೆಸಿಫಿಕ್ ಆಗಿ 15th ಗ್ರೂಪಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ನಾನ್ ಮೆಟಲ್ಸ್ ಆಗಿ ಬಿಹೇವ್ ಮಾಡ್ತವೆ. ಆರ್ಸೆನಿಕ್ ಆ್ಯಂಡ್ ಆಂಟಿಮನಿ ಬಂದು ಮೆಟಲಾಯ್ಡ್ಸ್ ಆಗಿರುತ್ತೆ, ಬಿಸ್ಮತ್ ಬಂದು ಮೆಟಲ್ ಆಗಿರುತ್ತೆ. ಸೊ ಇಫ್ ಯು ಗೋ ಡೌನ್ ದ ಗ್ರೂಪ್ in this 15th group, metallic nature increases due to increase in the atomic size, and due to increase in the number of cells, atomic size increases. As a result, metallic nature, that is a capacity to donate an electron, increases. As a result, metallic nature also increases down the group. So next, occurrence. 15th group elements ಎಲ್ಲೆಲ್ಲಿ ಸಿಗುತ್ತೆ ನಮ್ಮ ನೇಚರಲ್ಲಿ ಅಂತ ನೀವು ನೋಡೋದಾದರೆ, ಸೊ ಮೊದಲನೇದಾಗಿ ನಾನು ನೈಟ್ರೋಜನ್ ತೊಗೊಳ್ತಾ ಇದ್ದೀನಿ. ಸೊ ನೈಟ್ರೋಜನ್ ಬಂದುಬಿಟ್ಟು ನಮ್ಮ ಅಟ್ಮಾಸ್ಫಿಯರಿಕ್ ಏರ್ ಓವರಾಲ್ ಎಲ್ಲ ಎಲಿಮೆಂಟ್ಸಿನ ಪರ್ಸಂಟೇಜಸ್ ಸೇರಿಸಿ 100% ಬೈ ವಾಲ್ಯೂಮ್ ಅಂತ ನೀವು ಇಟ್ಕೊಂಡ್ರೆ, ಅದರಲ್ಲಿ 78% ಬೈ ವಾಲ್ಯೂಮ್ ಆಫ್ ಅಟ್ಮಾಸ್ಫಿಯರಿಕ್ ಏರ್ ಕಂಟೈನ್ಸ್ ಮಾಲಿಕ್ಯುಲಾರ್ ನೈಟ್ರೋಜನ್, ಡೈನೈಟ್ರೋಜನ್ ಇದೆ. ಸೊ ನಮ್ಮ ಎಂಟೈರ್ ಅಟ್ಮಾಸ್ಫಿಯರಿಕ್ ಏರ್ನಲ್ಲಿ 78% ಏನಿದೆ ಡೈನೈಟ್ರೋಜನ್ ಇದೆ. ಐ ಆಮ್ ನಾಟ್ ಟೆಲಿಂಗ್ ಯು ಇನ್ ದ ಅರ್ತ್ ಕ್ರಸ್ಟ್, ಐ ಆಮ್ ಟೆಲಿಂಗ್ ಯು ಇನ್ ದ ಅಟ್ಮಾಸ್ಫಿಯರಿಕ್ ಏರ್. ಸೊ ನೆಕ್ಸ್ಟ್, ಅರ್ತ್ ಕ್ರಸ್ಟಲ್ಲಿ ಬರೋದಾದರೆ ನೈಟ್ರೋಜನ್ ಎಲ್ಲೆಲ್ಲಿ ಸಿಗುತ್ತೆ? ಇನ್ ದ ಫಾರ್ಮ್ ಆಫ್ ಸಾಲ್ಟ್ಸ್, ಕಂಬೈನ್ಡ್ ಸ್ಟೇಟಲ್ಲಿ ಸಿಗುತ್ತೆ. ಸೋಡಿಯಂ ನೈಟ್ರೇಟ್, NaNO3. ಇದನ್ನು ಇನ್ನೊಂದು ಟ್ರೇಡ್ ನೇಮ್ ಕೂಡ ಕೊಟ್ಟಿದ್ದಾರೆ, ಚಿಲ್ ಸಾಲ್ಟ್ ಪೆಟ್ರೆ ಅಂತ. ಸೊ ಪೊಟ್ಯಾಷಿಯಂ ನೈಟ್ರೇಟ್ ಫಾರ್ಮಲ್ಲೂ ಸಿಗುತ್ತೆ, ಇದನ್ನು ಇಂಡಿಯನ್ ಸಾಲ್ಟ್ ಪೆಟ್ರೆ ಅಂತ ಕರೀತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ನೈಟ್ರೋಜನ್, ಫಾಸ್ಫರಸ್ ತೊಗೊಂಡ್ರೆ ನೀವು, ಫಾಸ್ಫರಸ್ ಅಪಟೈಟ್ ಫ್ಯಾಮಿಲಿನಲ್ಲಿ ಸಿಗುತ್ತೆ. ಜನರಲ್ ಫಾರ್ಮುಲಾ ಆಫ್ ಅಪಟೈಟ್ ಫ್ಯಾಮಿಲಿ ಈಸ್ 3Ca3PO4 ಟೇಕನ್ ಟ್ವೈಸ್ ಪಾಯಿಂಟ್ CaX2. ಆ ಎಕ್ಸ್ ಅನ್ನೋದೇನಿದೆ ಅದು Cl ಆದರೆ ಕ್ಲೋರಪಟೈಟ್, F ಆದರೆ ಫ್ಲೋರಪಟೈಟ್, Br ಆದರೆ ಬ್ರೋಮಪಟೈಟ್, OH ಆದರೆ ಹೈಡ್ರಾಕ್ಸಿ ಅಪಟೈಟ್ ಅಂತ ನಾವು ಕರಿತೀವಿ. ಸೊ ಫಾಸ್ಫರಸ್ ಆಲ್ಸೋ ಫೌಂಡ್ ಇನ್ ಪ್ರೋಟೀನ್ಸ್, ಬೋನ್ಸ್, ಮಿಲ್ಕ್ಸ್, ಎಗ್, ಲಿವಿಂಗ್ ಸೆಲ್ಸ್, ಇದೆಲ್ಲದರಲ್ಲೂ ಕೂಡ ಫಾಸ್ಫರಸ್ ಸಿಗುತ್ತೆ, ಅವೈಲಬಿಲಿಟಿ ಇದೆ.
ಸೊ ನೈಟ್ರೋಜನ್ ಮತ್ತು ಫಾಸ್ಫರಸ್ ಬಿಟ್ಟೆ ಉಳಿದಿರ್ತಕ್ಕಂಥ ಆರ್ಸೆನಿಕ್ಕು, ಆ್ಯಂಟಿಮೋನಿ ಮತ್ತು ಬಿಸ್ಮತ್ತು. ಸೊ ಮೈನ್ಲಿ ಮಿನರಲ್ಸ್ ಅಂದರೆ ಕಂಬೈನ್ಡ್ ಸ್ಟೇಟಲ್ಲಿ ಅವು ಸಿಗ್ತವೆ. ಸಲ್ಫೈಡ್ ಮಿನರಲ್ಸ್ ಫಾರ್ಮಲ್ಲಿ ನಮ್ಮ ನೇಚರಲ್ಲಿ ಅವೈಲಬಿಲಿಟಿ ಇದೆ. ಸೊ ದಿಸ್ ಈಸ್ ಅಕರೆನ್ಸ್ ಅಬೌಟ್ ದ 15th ಗ್ರೂಪ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ಬಂದು ಪೀರಿಯಾಡಿಕ್ ಪ್ರಾಪರ್ಟೀಸ್. ಸೊ 15th ಗ್ರೂಪ್ ಎಲಿಮೆಂಟ್ಸಿನ ಪೀರಿಯಾಡಿಕ್ ಪ್ರಾಪರ್ಟೀಸ್ ನೀವು ನೋಡೋದಾದರೆ, ಸೊ ಫಸ್ಟ್ನೇದು ಅಟೋಮಿಕ್ ಮತ್ತು ಅಯಾನಿಕ್ ರೇಡಿಯೇ. ಜನರಲಿ ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೆಲ್ಸ್. ಅಟೋಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ನೀವು ಹೆವಿಯರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ನೋಡೋದು. ಹೆವಿಯರ್ ಎಲಿಮೆಂಟ್ಸ್ ಅಂದರೆ ಬಾಟಮ್ ಆಫ್ ದ ಗ್ರೂಪ್ ಇರುವಂಥದ್ದು. ನೈಟ್ರೋಜನ್ನು, ಫಾಸ್ಫರಸ್ಸು, ಆರ್ಸೆನಿಕ್ಕು ಬಿಟ್ಬಿಟ್ಟು ಉಳಿದಿರ್ತಕ್ಕಂಥ ಆ್ಯಂಟಿಮೋನಿ ಅಥವಾ ಸ್ಟಿಬಿಯಮ್ ಮತ್ತು ಬಿಸ್ಮತ್ನ ನೀವು ನೋಡೋದಾದರೆ, ಈ ಆ್ಯಂಟಿಮೋನಿಗೂ ಮತ್ತು ಬಿಸ್ಮತ್ತಿಗೂ ಇರೋವಂಥ ಅಟೋಮಿಕ್ ಸೈಜ್ ಡಿಫ್ರೆನ್ಸ್ ತುಂಬ ಕಡಿಮೆ ಇರುತ್ತೆ. ನೈಟ್ರೋಜನ್ನು, ಫಾಸ್ಫರಸ್ಸು ಟಾಪ್ ಆಫ್ ದ ಗ್ರೂಪಲ್ಲಿ ಇರೋ ಎಲಿಮೆಂಟ್ಸಿನ ಅಟೋಮಿಕ್ ಸೈಜ್ ಡಿಫರೆನ್ಸ್ ನಾನು ಹೇಳ್ತಾ ಇರೋದು. ಡಿಫರೆನ್ಸ್ ಅಂದರೆ ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಇದೆ ಅಂತ ನೀವು ನೋಡೋದಾದರೆ. ಸೊ ನೈಟ್ರೋಜನಿಗೂ ಫಾಸ್ಫರಸ್ಸಿಗೂ ಅಟೋಮಿಕ್ ಸೈಜ್ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದ್ದರೆ, ಸ್ಟಿಬಿಯಮ್ ಅಥವಾ ಆ್ಯಂಟಿಮೋನಿಗೂ ಮತ್ತು ಬಿಸ್ಮತ್ತಿಗೂ ಅಟೋಮಿಕ್ ಸೈಜ್ ಡಿಫ್ರೆನ್ಸ್ ತುಂಬ ಕಡಿಮೆ ಇರುತ್ತೆ. ಯಾಕೆ ಡೌನ್ ದ ಗ್ರೂಪ್ ಹೋದಂಗೆಲ್ಲ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರೋದು ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಆಗ್ತಾ ಇದೆ ಅಂದರೆ, ಬಿಕಾಸ್ ಆಫ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ಸ್. ನೀವು ಆಲ್ರೆಡಿ ಫಸ್ಟ್ PUC ಈ ಪಾಯಿಂಟ್ ಓದಿರ್ತೀರಿ, ಸ್ಕ್ರೀನಿಂಗ್, ಶೀಲ್ಡಿಂಗ್ ಎಫೆಕ್ಟ್ ಅಂತ ಓದಿರ್ತೀವಿ. ಎಸ್ ಮತ್ತು ಪಿ ಆರ್ಬಿಟಲ್ಸ್ ಜಾಸ್ತಿ ಇದ್ದರೆ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಡಿ ಮತ್ತು ಎಫ್ ಆರ್ಬಿಟಲ್ಸ್ ಏನಾದರೂ ಜಾಸ್ತಿ ಆದರೆ ಸ್ಕ್ರೀನಿಂಗ್ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ಕಡಿಮೆ ಆಗೋದ್ರಿಂದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಟು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಜಾಸ್ತಿ ಆಗಿ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಹೆವಿಯರ್ ಎಲಿಮೆಂಟ್ಸಲ್ಲಿ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್ಸ್, so they experience a poor shielding effect. Because of that poor shielding effect, heavier elements do not have more atomic size differ. So next is ionization energy or ionization potential. So if you see the ionization energy regarding the 15th group elements, we have a very important point here. So I told you in the earlier of this beginning of this group itself, that is they have general electronic configuration ns2np3. So in this ns2np3, so s orbital containing a paired electron and p orbital containing a half-filled stable electronic configuration. ಸೊ ಜನರಲ್ ಆಗಿ ನೀವು ಈ 15 ಗ್ರೂಪ್ ಎಲಿಮೆಂಟ್ಸ್ನ ಡೌನ್ ದ ಗ್ರೂಪ್ ತಗೊಳಿದ್ರೆ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಅಯನೈಸೇಷನ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ನೋಡಿಮ್ಮ, ನೆನ್ಪಿಟ್ಕೊಳ್ಳಿ, ಅಟೋಮಿಕ್ ಸೈಜ್ ಏನಿದೆ ಅದು ಅಯೋನೈಸೇಷನ್ ಪೊಟೆನ್ಷಿಯಲ್, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ, IP, EA, EN ಈ ಮೂರಕ್ಕೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಎಲ್ಲಿ ಅಟೋಮಿಕ್ ಸೈಜ್ ಜಾಸ್ತಿ ಇರುತ್ತೋ ಅಲ್ಲಿ ಅಯೋನೈಸೇಷನ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ 15ನೇ ಗ್ರೂಪ್ ಎಲಿಮೆಂಟ್ಸ್ನ ನೀವು ತಗೊಳ್ಳೋದಾದರೆ ಅಟೋಮಿಕ್ ಸೈಜ್ ಜಾಸ್ತಿ ಆಗ್ತಿರೋದ್ರಿಂದ ಅಯನೈಸೇಷನ್ ಎನರ್ಜಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗೇ ಆಗುತ್ತೆ. ಆದರೆ ಈ 15th ಗ್ರೂಪ್ ಎಲಿಮೆಂಟ್ಸಲ್ಲಿ ಹಾಫ್ ಫಿಲ್ಡ್ ಸ್ಟೇಬಲ್ ಕಾನ್ಫಿಗರೇಷನ್ ಇರೋದ್ರಿಂದ ಇದರ ಹಿಂದೆ ಇರ್ತಕ್ಕಂಥ 14th ಗ್ರೂಪ್ ಆಗಲಿ ಇದರ ಮುಂದೆ ಇರ್ತಕ್ಕಂಥ 15th ಗ್ರೂಪ್ ಎಲಿಮೆಂಟ್ಸಿನ ಅಯನೈಸೇಷನ್ ಪೊಟೆನ್ಷಿಯಲಿಗೆ ನೀವು ಈ 15th ಗ್ರೂಪ್ ಎಲಿಮೆಂಟ್ಸ್ ಅಯನೈಸೇಷನ್ ಪೊಟೆನ್ಷಿಯಲ್ ಕಂಪೇರ್ ಮಾಡಿದಾಗ ಈ 15th ಗ್ರೂಪ್, ದಟ್ ಮೀನ್ಸ್ 15th ಗ್ರೂಪ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ವೆರಿ ಹೈ ಅಯನೈಸೇಷನ್ ಪೊಟೆನ್ಷಿಯಲ್ ವೆನ್ ಕಂಪೇರ್ಡ್ ಟು 14th ಆಸ್ ವೆಲ್ ಆಸ್ 16th ಗ್ರೂಪ್. ಕಾರ್ಬನ್ ಫ್ಯಾಮಿಲಿ ಆಗಲಿ ಆಕ್ಸಿಜನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ ಅಂದರೆ 14th, ಆಕ್ಸಿಜನ್ ಫ್ಯಾಮಿಲಿ ಅಂದರೆ 16th. ಈ ಎರಡು ಫ್ಯಾಮಿಲೀಸಲ್ಲಿರೋ ಎಲಿಮೆಂಟ್ಸಿಗಿಂತ 15ನೇ ಗ್ರೂಪಲ್ಲಿರೋ ಎಲಿಮೆಂಟ್ಸ್ ನೈಟ್ರೋಜನ್ ಫ್ಯಾಮಿಲಿ, ನೈಕೋಜನ್ಸ್ಗೆ ಅಯನೈಸೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಸ್ಟೇಬಲ್ ಹಾಫ್ ಫೀಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2np3. So this is and apart from that electron negativity is also there, that also decreases down the group. ಸೊ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನ ನೀವು ನೋಡೋದಾದರೆ ಆಕ್ಸಿಡೇಷನ್ ಸ್ಟೇಟ್. ನೋಡಿ, 15 ಗ್ರೂಪ್ ಎಲಿಮೆಂಟ್ಸಿನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಆಲ್ರೆಡಿ ಹೇಳಿದ್ದೆ. ns2np3, nd0 ವೇಕೆಂಟ್ ಆರ್ಬಿಟಲ್ ಇರ್ಬೋದು. ಗ್ರೌಂಡ್ ಸ್ಟೇಟ್ ತಗೊಳ್ಳೋದಾದರೆ 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಬರುತ್ತೆ. ಹಾಗಾಗಿ ಈ ಗ್ರೌಂಡ್ ಸ್ಟೇಟ್ ಆಫ್ 15th ಗ್ರೂಪ್ ಎಲಿಮೆಂಟಲ್ಲಿ ಸೊ ಇಟ್ ಕ್ಯಾನ್ ಶೋ -3 ಆರ್ +3 ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ ಲಾಸ್ಡ್ ಆರ್ ಗೇನ್ ಟು ಫಾರ್ಮ್ ಎ ಬಾಂಡ್ ಫಾರ್ಮೇಷನ್. ಬಾಂಡ್ ಫಾರ್ಮೇಷನ್ ಮಾಡುವಾಗ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡಿದೆ ಎಷ್ಟು ಎಲೆಕ್ಟ್ರಾನ್ಸ್ ಪಡ್ಕೊಂಡಿದೆ ಅನ್ನೋ ಒಂದು ನಂಬರೇ ಅದು ಅನ್ನೋ ಒಂದು ಇದು ಆಕ್ಸಿಡೇಷನ್ ಸ್ಟೇಟ್ ಅಂತ ನಾವು ಕರಿತೀವಿ. ಸೊ ಗ್ರೌಂಡ್ ಸ್ಟೇಟಲ್ಲಿದ್ದಾಗ ಸೊ 15th ಗ್ರೂಪ್ ಎಲಿಮೆಂಟ್ಸು -3 ಆರ್ +3 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತೆ.
ಸೊ ಇಲ್ಲಿ ಎನ್ ಎಸ್ ಅಲ್ಲಿ ಒಂದು ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಎನ್ ಡಿಗೆ ವೇಕೆಂಟ್ ಆರ್ಬಿಟಲಿಗೆ ಒನ್ ಆಫ್ ದ ಪೇರ್ಡ್ ಎಲೆಕ್ಟ್ರಾನ್ ಎನರ್ಜಿ ಅಬ್ಸರ್ವ್ ಮಾಡಿಕೊಂಡು ಎಕ್ಸೈಟೇಷನ್ ಆಗೋದ್ರಿಂದ ಫಸ್ಟ್ ಎಕ್ಸೈಟೆಡ್ ಸ್ಟೇಟಲ್ಲಿ ನಿಮಗೆ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗುತ್ತೆ, ಒಂದು ಎಸ್ ಆರ್ಬಿಟಲ್ನಲ್ಲಿ, 3 ಪಿ ಆರ್ಬಿಟಲ್ನಲ್ಲಿ, ಒಂದು ಡಿ ಆರ್ಬಿಟಲ್ನಲ್ಲಿ. ಹಾಗಾಗಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರೋದ್ರಿಂದ ಫಸ್ಟ್ ಎಕ್ಸೈಟೆಡ್ ಸ್ಟೇಟಲ್ಲಿ ಸೊ 15th ಗ್ರೂಪ್ ಎಲಿಮೆಂಟು ಮ್ಯಾಕ್ಸಿಮಮ್ ಆಗಿ +5 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತೆ. ಸೊ ಗ್ರೌಂಡ್ ಸ್ಟೇಟಲ್ಲಿದ್ದಾಗ -3 ಆರ್ +3, ಎಕ್ಸೈಟೆಡ್ ಸ್ಟೇಟಲ್ಲಿದ್ದಾಗ +5. ಸೊ ಹಾಗಾಗಿ ನಾನೇ ಓವರ್ ಸಮೇಷನ್ ಮಾಡ್ಕೊಳ್ಳೋದಾದರೆ ಇನ್ಯಾವ ಪೇರ್ಡ್ ಎಲೆಕ್ಟ್ರಾನ್ಸು ಇಲ್ಲ. ಇಟ್ ನೆವರ್ ಅಂಡರ್ಗೋ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಯಾಕೆಂದರೆ ದೆರ್ ಇಸ್ ನೋ ಮೋರ್ ಪೇರ್ಡ್ electrons are present here. So that's why 15th group elements can show 3 important oxidation state. One is -3, another one is +3 and another one is +5. ಸೊ ಇದರಲ್ಲಿ -3ನ ನೀವು ಫಸ್ಟ್ ನೋಡೋದಾದರೆ -3 is a negative oxidation state. ಯಾವುದೇ ಒಂದು ಮೆಟಲ್ನ ನೀವು ತೊಗೊಂಡ್ರೆ ಯಾವಾಗಲೂ ಕೂಡ ಅದು ಎಲೆಕ್ಟ್ರಾನ್ ಲಾಸೇ ಮಾಡ್ಕೊಳ್ಳುತ್ತೆ, ಅದು ಯಾವಾಗಲೂ ಪಾಸಿಟಿವ್ ಆಕ್ಸಿಡೇಷನ್ ನಂಬರೇ ತೋರಿಸುತ್ತೆ. ಆದರೆ ಈಗ ನಾವು ಮಾತಾಡ್ತಾ ಇರೋವಂಥದ್ದು ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟು. ನಾವು ಆಲ್ರೆಡಿ ಹಿಂದಗಡೆ ಓದ್ದಂಗೆ ಡೌನ್ ದ ಗ್ರೂಪ್ ಓದಂಗೆಲ್ಲ ಮೆಟಾಲಿಕ್ ನೇಚರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟಿನ ಎಬಿಲಿಟಿ ಅಥವಾ ಟೆಂಡೆನ್ಸಿನೂ ಕೂಡ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಬಿಲಿಟಿ ಟು ಶೋ -3 oxidation state decreases down the group due to increase in the metallic nature. So next, ability to show +5 oxidation state decreases group. +5 ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇನರ್ಟ್ ಪೇರ್ ಎಫೆಕ್ಟ್. ನಾನು ಆವಾಗಲೇ ಹೇಳ್ದಂಗೆ ಹೆವಿಯರ್ ಎಲಿಮೆಂಟಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಸೊ ಏನು ಎಲೆಕ್ಟ್ರಾನ್ಸ್ ಇದೆ ಅದು ನ್ಯೂಕ್ಲಿಯಸ್ಸಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತು. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಟು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಜಾಸ್ತಿ ಆಗಿ ಎಕ್ಸೈಟೇಷನ್ಗೆ ಇದು ಅಲೋ ಮಾಡಲ್ಲ. ಸೊ ಹೆವಿಯರ್ ಎಲಿಮೆಂಟ್ಸಲ್ಲಿ ಇನರ್ಟ್ ಪೇರ್ ಎಫೆಕ್ಟ್, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಬರೋದ್ರಿಂದ ಸೊ ಎಕ್ಸೈಟೇಷನ್ ಪಾಸಿಬಿಲಿಟಿ ಆಗಲ್ಲ. ಎಕ್ಸೈಟೇಷನ್ ಅವೈಲಬಿಲಿಟಿ ಆಗಿಲ್ಲ ಅಥವಾ ಪಾಸಿಬಲ್ ಆಗಿಲ್ಲ ಅಂದರೆ ಸೊ ಇಟ್ ನೆವರ್ ಶೋ +5, ಇಟ್ ಕ್ಯಾನ್ ಶೋ ಓನ್ಲಿ +3. ಸೊ ಹಾಗಾಗಿ ಎಬಿಲಿಟಿ ಟು ಶೋ +5 ಆಕ್ಸಿಡೇಷನ್ ಸ್ಟೇಟ್ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. What is inert pair of effect? A pair of electron which are never excited due to strong or due to very poor shielding effect of d and f orbital is called inert pair effect. So ಇನ್ನೊಂದು ಆಕ್ಸಿಡೇಷನ್ ನಂಬರ್ ಇರುವಂಥದ್ದು ಇದರಲ್ಲಿ -3 +5 ಬಿಟ್ಟರೆ +3. ಸೊ ಈ +3 ಆಕ್ಸಿಡೇಷನ್ ಸ್ಟೇಟಿಗೆ ಯಾವುದೇ ಒಂದು ಪಾಯಿಂಟ್ ಆಗಿ ಇನ್ಫ್ಲುಯೆನ್ಸ್ ಮಾಡೋದಾಗಲಿ ಡಿಮೆರಿಟ್ ಮಾಡೋದಾಗಲಿ ಇರೋದಿಲ್ಲ. ಹಾಗಾಗಿ ಎಬಿಲಿಟಿ ಟು ಶೋ +3 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಜನರಲಿ ಡೌನ್ ದ ಗ್ರೂಪ್. So this is about oxidation state of 15th group element. Next, chemical properties na nododadre one by one. So what happens when these 15th group elements reacts with oxygen? They form oxides. Oxides andre -2 oxidation state irutte oxygen ige. So illi types kottidini. So E2O3 and E2O5 anta bardidini. So what is that E refers here? E means 15th group elements, either nitrogen, either phosphorus, either arsenic, either antimony or bismuth. ಸೊ ಈ 15th ಗ್ರೂಪ್ ಎಲಿಮೆಂಟ್ಸ್ನ ಏನಾದರೂ ನೀವು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ ಆಫ್ ಟೈಪ್ E2O3 ಆ್ಯಂಡ್ E2O5. ಸೊ E2O3ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಈಸ್ +3, E2O5ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ 15th ಗ್ರೂಪ್ ಎಲಿಮೆಂಟ್ E ಈಸ್ +5. ಸೊ ಹಾಗಾಗಿ E2O5 +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗುತ್ತೆ ಡೌನ್ ದ ಗ್ರೂಪ್. ಹಾಗಾಗಿ E2O5 ಸ್ಟೆಬಿಲಿಟಿ ಕೂಡ ಡೌನ್ ದ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ E2O3 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೆನ್ ದೀಸ್ ಎಲಿಮೆಂಟ್ಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್ಸ್ ದೇ ಫಾರ್ಮ್ ಹ್ಯಾಲೈಡ್ಸ್ ಆಫ್ ಟೈಪ್ EX3 ಆ್ಯಂಡ್ EX5. So when they reacts with metals, they form respective combined metal elements, that is calcium nitride, calcium phosphide, magnesium bismuthide. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ ಫಾರ್ಮೇಷನ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ರಿಗಾರ್ಡಿಂಗ್ 15th ಗ್ರೂಪ್ ಎಲಿಮೆಂಟ್ಸ್. ಸೊ ಇಲ್ಲಿವರೆಗೂ ನಾನು ಏನೀಗ ಮಾತಾಡಿದ್ದೀನಿ ಇದು 15th ಗ್ರೂಪ್ ಎಲಿಮೆಂಟ್ಸಿನ ಜನರಲ್ ಡಿಸ್ಕಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ 15th ಗ್ರೂಪ್ ಎಲಿಮೆಂಟಿನ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಗಿರ್ತಕ್ಕಂಥ ನೈಟ್ರೋಜನ್ ಮತ್ತು ಫಾಸ್ಫರಸ್ಸಿನ ಕೆಲವೊಂದು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಒನ್ಸ್ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಮನೆಯಲ್ಲಿದ್ದರೂ ಕೂಡ ಈಗ ನಾವು ನಿಮಗೆ ಸೆಕೆಂಡ್ PUC ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. Dear students, kindly follow all the points whatever I discussed here. Go through with the NCERT textbook and reference textbooks. So if you have any doubts regarding this topic, ಈ ಒಂದು ನಂಬರ್ಗೆ ಅಥವಾ ನೀವು
ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಅಥವಾ ಕಮ್ಯುನಿಕೇಷನ್ ಮೂಲಕ ನೀವು ಕೇಳ್ಬೋದು. ಸೊ ಕೈಂಡ್ಲಿ ಫಾಲೋ ಆಲ್ ದ ಪಾಯಿಂಟ್ಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. I will meet you in the next class.